ಫ್ರೆಂಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಇದು ಏನು 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಯ್ತಿರುವಂತಹ 1 BHK ಫ್ಲ್ಯಾಟು. ಫ್ರೆಂಡ್, ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟು. ಫ್ರೆಂಡ್, ಇತ್ತೀಚೆಗೆ ಏನು ವಾಸಿಗಾರರು ಅಂದರೆ ಏನು ಕೋಗಿಲು ನಿರಾಶ್ರಿತರಿಗೆ ಸರ್ಕಾರದಿಂದ ತರಾತುರಿಯಾಗಿ ನಾವು ಫ್ಲ್ಯಾಟ್ ಕೊಡ್ತೀವಿ ಅಂತ ತಿಳಿಸಿದ್ದಲ್ಲ. ಈಗ ಸುಮಾರು ಅಲ್ಲಿ ಒಂದು 167 ಜನಗಳು ಇಲ್ಲಿ JCB ತಂದು ನೆಲಸಮಗೊಳಿಸಿತ್ತು. ಅನಂತರ ಬಡ ಕುಟುಂಬಗಳಿಗೆ ಏನು 1 BHK ಫ್ಲ್ಯಾಟು ಬೈಯಪ್ನಲ್ಲಿ ಕೊಡ್ತೀವಿ ಅಂತ ತಿಳಿಸಿದ್ದು. ಈಗ ಎಲ್ಲ ಪ್ರಕ್ರಿಯೆ ಪೂರ್ಣಗೊಂಡಿದೆಯಂತೆ. ಏನು ಅವರ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಜನ ಕರೆಕ್ಟಾಗಿ ಇಲ್ಲಿ ನೆಲೆಸಿದ್ದಾರೆ, ಬೆಂಗಳೂರಿನವ್ರು ಎಷ್ಟು ಜನ ಇದ್ದಾರೆ, ಕನ್ನಡಿಗರು ಎಷ್ಟು ಜನ ಇದ್ದಾರೆ, ಹೊರಗಡೆ ರಾಜ್ಯದವರು ಎಷ್ಟು ಎಲ್ಲ ಪರಿಶೀಲನೆ ಮಾಡಿ ಅಷ್ಟು ಜನರಿಂದ ಸುಮಾರು 245 ಅರ್ಜಿಗಳು ಇಲ್ಲಿ ಬಂದಿದ್ದಾವಂತೆ. ಅದರಲ್ಲಿ ಕೇವಲ 37 ಜನರಿಗೆ ಮಾತ್ರ ಇಲ್ಲಿ ಆಯ್ಕೆಯಾಗಿದ್ದಾರಂತೆ. ಫ್ರೆಂಡ್, ಇವರು ಮೂಲತಃ ಬೆಂಗಳೂರು ನಿವಾಸಿಗಳು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ 1 BHK ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸಬೇಕು ರಾಜೀವ್ ಗಾಂಧಿ ವಸತಿ ನಿಗಮ ಅಂದರೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಅಂತ ಇಲ್ಲಿ ಮಾನದಂಡ ಸೂಚನೆ ಇರೋದ್ರಿಂದ ಇದು ಸುಮಾರು ಅಷ್ಟು ಜನದಲ್ಲಿ ಇನ್ನು 37 ಜನ ಮಾತ್ರ ಇವರು ಅರ್ಹರು ಅಂತ ಇಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್, ಈಗ ಸರ್ಕಾರ ಈಗ ಏನಪ್ಪ ಮಾಡ್ತಿದೆ ಅಂದರೆ, ಈ ಸರ್ಕಾರ ಈಗ ಏನು ಮೊದಲ ಹಂತದಲ್ಲಿ ಅಂದರೆ ನಾಳೆ ಗುರುವಾರ ಮೊದಲ ಹಂತದಲ್ಲಿ ನಾವು ಇವರಿಗೆ ಫ್ಲ್ಯಾಟ್ ಹಂಚಿಕೆ ಮಾಡ್ತೀವಿ ಅಂತ ಇವರು ತಿಳಿಸ್ತಾ ಇದೆ ಸರ್ಕಾರ. ಕಾದು ನೋಡಬೇಕು ನಾಳೆ ಏನು ಹಂಚಿಕೆ ಮಾಡ್ತಾರಾ ಅಥವಾ ಇನ್ನೂ ಪ್ರಕ್ರಿಯೆ ಏನಾರು ಇದೆ ಅಂತ. ಒಟ್ಟಿನಲ್ಲಿ ಪೂರ್ಣಗೊಂಡಿದೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸುಮಾರು 37 ಜನರಿಗೆ, ಅಂದಾಜು ಪ್ರಕಾರ 37 ಜನರಿಗೆ ನಾವು ಹಂಚಿಕೆ ಮಾಡ್ತೀವಿ. ಇವರು ಮೂಲತಃ ಬೆಂಗಳೂರಿನವರು ಅಂತ ತಿಳಿಸಿದ್ದಾರೆ. ಇನ್ನು ಮಿಕ್ಕದವರು ಹೊರಗಡೆ ರಾಜ್ಯದಿಂದ ಬಂದಿದ್ದಾರಂತೆ, ಮತ್ತು ಸುಮಾರು ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರಂತೆ. ಇವ್ರಿಗೆ ಏನು ಮಾಡುತ್ತೆ ಸರ್ಕಾರ ಮುಂದೆ ಕೊಹ್ಲು ಅಕ್ರಮವಾಗಿ ವಹಿಸ್ಕೊಂಡಿರೋರಿಗೆ ಸರ್ಕಾರ ಏನು ಮಾಡುತ್ತೆ ಅಂತ ಮುಂದಿನ ನಿಲುವಲ್ಲಿ ಕಾದು ನೋಡಬೇಕು. ಈಗ ಸದ್ಯಕ್ಕೆ ಮೊದಲ ಹಂತದಲ್ಲಿ ಅಂದರೆ ನಾಳೆ ಮೊದಲ ಹಂತದಲ್ಲಿ ಇದು ಸರ್ಕಾರದಿಂದ ಮುಖ್ಯಮಂತ್ರಿ ವಸತಿ ಸಚಿವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಸತಿ ಸಚಿವ ಜಮೀರ್ ಅಹ್ಮದ್ ಅವರ ಕಡೆಯಿಂದ ನಾಳೆ ಸದ್ಯಕ್ಕೆ ಈಗ ಫ್ಲ್ಯಾಟ್ಗಳು ಕೊಡೋಕ್ಕೆ ಎಲ್ಲ ಸಿದ್ಧತೆಯನ್ನು ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ನೋಡಬೇಕು. ಇತ್ತ BJP ಶಾಸಕರು ಸಹ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನು ಮುಂದೆ ನಡೆ ಅನ್ನೋದು ಈಗ ನಾಳೆ ಗೊತ್ತಾಗುತ್ತೆ. ಬಟ್ ಈಗ ಅರ್ಹರು ಏನಿದ್ದಾರೆ ಅವರು ಕೇವಲ 37 ಜನರಿಗೆ ಬೈಯಪ್ಪನಹಳ್ಳಿ ಫ್ಲ್ಯಾಟ್ 1 BHK ಫ್ಲ್ಯಾಟು ಹಂಚಿಕೆ ಮಾಡೋಕ್ಕೆ ಎಲ್ಲ ಪೂರ್ಣವಾದ ಸಿದ್ಧತೆಯನ್ನು ನಡೆಸ್ತಾ ಇದೆ ಸರ್ಕಾರ. ನೋಡಿ, ಸರ್ಕಾರ 1 BHK ಫ್ಲ್ಯಾಟು ಸಾಮಾನ್ಯವಾಗಿ ಎಷ್ಟು ನಾವು ಅರ್ಜಿ ಹಾಕಿ 1 ತಿಂಗಳು 2 ತಿಂಗಳು ಕಾಯ್ತಾರೆ. ಈ ರಾಜೀವ್ ಗಾಂಧಿ ವಸತಿ ನಿಗಮ ಸುಮಾರು ಜನ 3 ತಿಂಗಳು ಆದರೂ ಅವ್ರಿಗೆ ಮೆಸೇಜ್ ಬಂದಿಲ್ಲ. ಬೆಂಗಳೂರು ನಿವಾಸಿಗಳಿಗೆ 3 ತಿಂಗಳು ಆದರೂ ಅರ್ಜಿ ಆಗಿಲ್ಲ. ಆದರೆ ಇವರಿಗೆ ಅಕ್ರಮವಾಗಿ ವಹಿಸ್ಕೊಂಡಿರೋ ಕೇವಲ ಒಂದು 3 ದಿನ 4 ದಿವಸದೊಳಗೆ ಇವರಿಗೆ ಅಪ್ಲಿಕೇಶನ್ ಹಾಕಿ 1 BHK ಫ್ಲ್ಯಾಟು ಕೊಡೋಕ್ಕೆ ಸರ್ಕಾರ ಮುಂದಾಗಿದೆ. ಇದು ಜಿದ್ದಿ ಬಿದ್ದಿರುವಂಗೆ ಕಾಣುತ್ತೆ. ಯಾಕೆಂದರೆ BJP ಕಡೆಗೆ ಇವ್ರಿಗೆ ಮಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಜಿದ್ದಿ ಬಿದ್ದು ನಿರಾಶ್ರಿತರಿಗೆ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ ಅವರು ಹೇಳೋ ಪ್ರಕಾರ ಇಲ್ಲಿ ನಿರಾಶ್ರಿತರು ತೀರಾ ಬಡವರು ಇಲ್ಲಿ ನೆಲೆಸಿದ್ದಾರೆ. ಹಂಗಾಗಿ ನಾವು ಮಾನವತೆ ದೃಷ್ಟಿಯಿಂದ ನಾವು ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ತೆ. ಸುಮಾರು 13,20,000 1 BHK ಫ್ಲ್ಯಾಟು ಸಬ್ಸಿಡಿ ಎಲ್ಲ ಹೊರತುಪಡಿಸಿ 10.5 ಲಕ್ಷ ರೂಪಾಯಿ ಮತ್ತು 9,70,000 ಬೀಳುವಂತಹ 1 BHK ಫ್ಲ್ಯಾಟು ರಾಜ್ಯ ಸರ್ಕಾರ ಏನು ಕೊಹ್ಲಿಯರು ವಲಸಿಗಾರರಿಗೆ ಸುಮಾರು 37 ಅಂದಾಜು ಪ್ರಕಾರ 37 ಜನರಿಗೆ ಮೊದಲ ಹಂತದಲ್ಲಿ ನಾಳೆ ಕೊಡುವ ಸೂಚನೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರ ನಂತರ 2ನೇ ಹಂತದಲ್ಲಿ ಈ ಬೇರೆಯವರಿಗೆ ಯಾವ ರೀತಿ ಹಂಚಿಕೆ ಮಾಡ್ತಾರೆ ಇದು ಕಾದು ನೋಡಬೇಕು ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ RGSLಯಿಂದ 1 BHK ಫ್ಲ್ಯಾಟು ಈಗ ಸರ್ಕಾರ ಕೊಡೋಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಫಲಾನುಭವಿಗಳು ಸಹ ರಾಜೀವ್ ಗಾಂಧಿ ವಸತಿ ನಿಗಮ ಫಲಾನುಭವಿಗಳು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ನಮಗೆ ಕೊಡ್ತಾಯಿಲ್ಲ,
ಅವರು ಕೊಡ್ತಾ ಇದ್ದಾರೆ ಅಂತ ಸಾಕಷ್ಟು ಫಲಾನುಭವಿಗಳು ಆಕ್ರೋಶ ನಡುವೆಯೂ ಸಹ ಸರ್ಕಾರ ಇವರಿಗೆ ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ.